ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖಾಲಿಯಿರುವಂತಹ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಹೊಸದಾಗಿ ಅಧಿಸೂಚನೆ ಆಗಿರ್ತೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ಏನಂತಿ ಎಕ್ಸಾಮ್ ಕೂಡ ಇರಂಗಿಲ್ಲ. ನಿಮ್ಗೆ ನೋಡ್ರಿ, 9ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು, 10th ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು, ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಕೂಡ ಇರಂಗಿಲ್ಲ. ನಿಮಗೆ ಈಗ ಏನು ಬಂದಿರತಕ್ಕಂಥ ಏನು PDF ಐತ್ಲ, ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರುತ್ತೆ ನೋಡ್ರಿ. ಅಲ್ಲಿ ಏನು ಮಾಡಿರಿ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಇದು ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿದಾವೆ ಅದನ್ನು ಮೊದಲು ತಿಳಿಸ್ಕೊಡ್ತೀನಿ ನೋಡ್ರಿ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ಬೋದು, ಸರ ಇದು ಪರ್ಮನೆಂಟ್ ಇಲ್ಲಿ ಟೆಂಪ್ರರಿ ಜಾಬ್ ಅಂತೇಳಿ, ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪಾರ್ ಮಾಡಿರು ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಇಲ್ಲಿ ನೋಡ್ರಿ, ಯಾವಾಗ ಬಂದೈತೆ ಅಂದ್ರೆ ನೋಟಿಸ್ ಇದೆ 28/4/2026. ಯಾವಾಗ ಏಪ್ರಿಲ್ದಾಗ ನೋಟಿಸ್ ಬಂದೈತಿದ. ಮತ್ತು ಅಪ್ಲಿಕೇಶನ್ ನೋಡ್ರಿ 1/5/2026 ಅಂದ್ರೆ ಇದೇ ತಿಂಗಳು 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ನೋಡ್ರಿ 30/5/2026. ಅಂದರೆ ಇವತ್ತು ಡೇಟ್ ಎಷ್ಟು ಅಂದ್ರೆ ಇವತ್ತು 28. ಕೇವಲ 2 ದಿನ ಮಾತ್ರ ಟೈಮಿಂಗ್ ಐತಿ. ಆದಷ್ಟು ಇದಕ್ಕೆ ಜಲ್ದಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ರಿ, ಇದು ಜಾಬ್ ಯಾವ ರೀತಿಯಾಗಿ ಜಾಬ್ ಅಂದ್ರೆ ಇಲ್ಲಿ ವಿಷಯವಾಗಿ ನೋಡ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿಯಡಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗೆ ವೇಕೆನ್ಸಿ ಖಾಲಿ ಅದಾವ. ಅವು ಎಲ್ಲೆಲ್ಲಿ ಅದ್ರ ಮುಂದೆ ತಿಳಿಸ್ಕೊಡ್ತನು. ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಾದ ಇಲ್ಲಿ ನೋಡ್ರಿ, ಚಿಂತಾಮಣಿ, 1ನೇದ ಚಿಂತಾಮಣಿ, 2ನೇದ ಸಿಡ್ಲಘಟ್ಟ ಮತ್ತು ಗೌರಿಬಿದನೂರು ಏನೈತಿ ಇಲ್ಲಿ ಖಾಲಿದಾವ ವೇಕೆನ್ಸಿ. ಇಲ್ಲಿ ಏನೈತಿ ವೇಕೆನ್ಸಿ ಖಾಲಿ ಅದಾವ. ಇಲ್ಲಿ ನೀವು ಕೇಳ್ಬೋದು, ಸರ ಪರ್ಮನೆಂಟ್ ಟೆಂಪ್ರರಿ. ಇಲ್ಲಿ ನೋಡ್ರಿ, ಇದು ಟೆಂಪ್ರರಿ ಜಾಬ, ಹೊರಗುತ್ತಿಗೆ ಮೇಲೆ ಇಷ್ಟು ವರ್ಷ ಅಂಥೇಳಿ. ಇಷ್ಟು ವರ್ಷ ಅಂದ್ರೆ ನೋಡ್ರಿ 1 ವರ್ಷ, ನಿಮ್ಗೆ 1 ವರ್ಷ ಇರ್ತೈತಿ. ಮತ್ತು ನಿಮಗೆ ಕೇಳ್ಬೋದು ನೀವು, 1 ವರ್ಷ ನೋಡ್ರಿ ನಿಮಗೆ PF ಕಟ್ಟಾಕತಿ, ESI ಎರಡೂ ಕೂಡ ಕಟ್ಟಾಕೈತಿ 1 ವರ್ಷದಾಗ. PF ಕಟ್ಟಾಕತಿ, ESI ಎರಡೂ ಕೂಡ ಕಟ್ಟಾಕೈತಿ. ಇಲ್ಲಿ ನೋಡ್ರಿ, ವೇಕೆನ್ಸಿ ಹೊರಗುತ್ತಿಗೆ ಮೇಲೆ ಸೆಲೆಕ್ಷನ್ ಇದ್ದಿರ್ತೈತಿ. ಅದಕ್ಕೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಕೊನೆಯ ದಿನಾಂಕ ನೋಡ್ರಿ 30/5/2026. ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಇದು ಆಫ್ಲೈನ್ ಇದ್ದಿರ್ತೈತಿ. ಅಂಚೆ ಕಚೇರಿ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ವಿಳಾಸ ನೋಡ್ರಿ, ನಗರಸಭೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಸಿಡ್ಲಘಟ್, ಗೌರಿಬಿದನೂರು. ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸ್ತಿರಲಿ ಅಲ್ಲಿ ಚೂಸ್ ಮಾಡ್ಕೊಂಡು ನೀವು ಇಲ್ಲಿ ನೋಡ್ರಿ, ಇದು ವಿಳಾಸ 2 ವಿಳಾಸ ಬರ್ತೈತಿ. ಪ್ರಾಮ್ ಒಳಗೆ ನಿಮ್ಮದು ಬರ್ತೈತಿ, 2 ಒಳಗೆ ಏನೈತಿ ಅವ್ರ ವಿಳಾಸ. ಇಲ್ಲಿ ನೋಡ್ರಿ, ವಿದ್ಯಾರ್ಥಿ ಇಲ್ಲಿ ಕನ್ನಡ ಮಾತನಾಡಲು ಬರಬೇಕು. ಕನಿಷ್ಠ 18 ವರ್ಷ, ಗರಿಷ್ಠ 50 ವರ್ಷದೊಳಗಿರಬೇಕು. ಕನ್ನಡ ಮಾತಾಡಕ್ಕೆ ಬರ್ತಿರ್ಬೇಕು. ಎಲ್ಲರೂ ಕೂಡ ಬರ್ತೈತಿ ನಮ್ಮ ಕರ್ನಾಟಕದವ್ರಿಗೆ. ಇಲ್ಲಿ ನೋಡ್ರಿ ಕನ್ನಡ ಮಾತನಾಡಲು ಬರ್ತಿರ್ಬೇಕು. ಇಲ್ಲಿ ಕನಿಷ್ಠ 18 ವರ್ಷ. ನಿಮಗೆ ನೋಡ್ರಿ 18 ವರ್ಷ ಆಗಿತ್ತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ ಏನೈತಿ 18 ವರ್ಷ. ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ. ನಿಮ್ಗೆ ಸಿಂಪಲ್ಲಾಗಿ ಹೇಳೋದಾದರೆ ಯಾವುದೇ ರೀತಿಯಾಗಿ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ. ನಿಮ್ಮದು 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಇಷ್ಟ ಇದ್ದಿರ್ತೈತಿ. ಮತ್ತು ವೇಕೆನ್ಸಿ ಟೋಟಲಾಗಿ ಎಷ್ಟು ಖಾಲಿ ಅದಾವು ಇಲ್ಲಿ ನೋಡ್ರಿ, ಟೋಟಲಾಗಿ 169 ವೇಕೆನ್ಸಿ ಖಾಲಿ ಅದಾವೆ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ. ಕಮೆಂಟ್ ಕೂಡ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು, ಯಾರು ಕೂಡ ಮಿಸ್ ಮಾಡೋಂಗಿಲ್ಲ. ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಅದಾವೆ. ಇಲ್ಲಿ ನೋಡ್ರಿ, ನಗರಸಭೆ ಚಿಕ್ಕಬಳ್ಳಾಪುರ 28 ವೇಕೆನ್ಸಿ ಖಾಲಿ ಅದಾವ್ರಿ. ಸೊ ಅದೇ ರೀತಿಯಾಗಿ ಚಿಂತಾಮಣಿ ಒಳಗೆ 59 ವೇಕೆನ್ಸಿ ಖಾಲಿ ಅದಾವೆ. ಸಿಡ್ಲಘಟ್ಟ ಒಳಗೆ 36 ವೇಕೆನ್ಸಿ ಅದಾವೆ. ಮತ್ತು ಗೌರಿಬಿದನೂರು ಟೋಟಲಾಗಿ 169 ವೇಕೆನ್ಸಿ ಖಾಲಿ ಅದಾವೆ. ಎಷ್ಟಂದ್ರೆ ಟೋಟಲಾಗಿ 169 ವೇಕೆನ್ಸಿ. ಇಷ್ಟ ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತಂದ್ರೆ, ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ, ಇದ್ರ ಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ. ಕಮೆಂಟು ಕೂಡ ಮಾಡಿರಿ. ಅಥವಾ ಡೈರೆಕ್ಟ್ ಆ್ಯಂಡ್ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಮೊದಲು ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪಾರ್ ಮಾಡಿರು ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರತ್ನು. ಈ ಕಡೆ ಸ್ಟೇಟ್ ಗೌರ್ಮೆಂಟ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ಈ ರೀತಿಯಾಗಿ ಪ್ರೈವೇಟ್ ಜಾಬ್ ಬಗ್ಗೆನೂ ಕೂಡ ನಿಮಗೆ ಅಪ್ಡೇಟ್ ಕೊಡ್ತಾ ಇರತ್ನು. ಅದಕ್ಕಾಗಿ ಏನು ಮಾಡಿರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.